ಮೇಷರಾಶಿಯವರು 7.5 ಇದ್ದೀರಿ. ಏಕೆಂದರೆ ಶನಿ ಮೀನರಾಶಿಯಲ್ಲಿರೋದ್ರಿಂದ 7.5 ನಿಮಗೆ ಆರಂಭವಾಗಿದೆ. ನೀವು ಸ್ವಲ್ಪ ಹುಷಾರಾಗಿರಬೇಕು. ಕಟಕ ಸಿಂಹ ರಾಶಿಗಳಲ್ಲಿ ಸಂಚರಿಸುವಾಗ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ಅಲ್ಪಲಾಭ, ವೃಥ ತಿರುಗಾಟ, ವಿರೋಧಿಗಳಿಂದ ತೊಂದರೆ, ಕುಟುಂಬದಲ್ಲಿ ಅಹಿತಕರ ವಾತಾವರಣಗಳು ಕಾಣಬರುತ್ತವೆ. ಸ್ತ್ರೀ ಸಂಬಂಧವಾದಂಥ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ನಷ್ಟ, ಕೃಷಿಯಲ್ಲಿ ಅಲ್ಪ ಫಲ ಮೊದಲಾದ ಅಶುಭ ಫಲಗಳು ಕಂಡುಬರ್ತವೆ. ತುಂಬ ಲಾಂಗ್ ಕೆಲಸಗಳು, ಹೊಲ, ತೋಟ, ಜಮೀನು, ಮನೆ ಈ ಥರದ್ದೆಲ್ಲ 28ರ ಮೇಲೆ ಇಟ್ಕೊಳ್ಳಿ. ಆತ್ಮೀಯರೇ, ಈಗ ಬಹು ಮುಖ್ಯವಾದ ಭಾಗ ಯಾವುದದು? ನಿಮ್ಮ ರಾಶಿ ಫಲ. ಎಲ್ಲ ಇದಕ್ಕೆ ಕಾಯ್ತಾ ಇದ್ದೀನಿ ಅಂತ ಗೊತ್ತು ನನಗೆ. ಈ ವರ್ಷ ನಮಗೆ ಹೇಗಿದೆ, ಮೇಷದಿಂದ ಮೀನದವರೆಗೆ ಈ ವರ್ಷ ನಮಗೆ ಹೇಗಿದೆ ಅಂತೇಳಿ ಒಂದು ಓವರಾಲ್ ಆಗಿ ಗುರು ರಾಜ ಆದ್ದರಿಂದ ಚೆನ್ನಾಗೇ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಆದರೂ ಇನ್ನೂ ಕೂಲಂಕುಷವಾಗಿ ರಾಶಿಗಳ ಭವಿಷ್ಯದ ಬಗ್ಗೆ ನೋಡೋಣ ಬನ್ನಿ. 12 ರಾಶಿಗಳವರ ಗೋಚಾರ ಫಲ. ಜನನ ಕಾಲಕ್ಕೆ ಜಾತಕದಲ್ಲಿ ಗ್ರಹಸ್ಥಿತಿಯಿಂದ ಒಳ್ಳೆಯ ಗ್ರಹ ದೆಸೆ ನಡೆಯುತ್ತಿದ್ದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಹಿಂದೆ ಹೇಳಿದ್ದೀನಿ, ನಾನು ದಶಾಭುಕ್ತಿ ಬಗ್ಗೆ ಬಹಳಷ್ಟು ಎಪಿಸೋಡ್ಗಳು ಹೇಳಿಬಿಟ್ಟಿದ್ದೀನಿ. ಜನನ ಕಾಲಕ್ಕೆ ಜಾತಕದಲ್ಲಿ ಗ್ರಹಸ್ಥಿತಿಯಿಂದ ಒಳ್ಳೆಯ ಗ್ರಹ ದೆಸೆಯು ನಡೀತಿದ್ದು, ಅಂದರೆ ಗುರುದೆಸೆನೋ ಶುಕ್ರದೆಸೆನೋ ಅಥವಾ ಚಂದ್ರದೆಸೆನೋ ಅವರಿಗೆ ಶುಭವಾಗಿರ್ತಕ್ಕಂಥ ದೆಸೆ ನಡೆಯುತ್ತಿದ್ದು, ಗೋಚಾರದಲ್ಲೂ ಗ್ರಹಗಳು ಶುಭ ಫಲದಾಯಕರಾಗಿದ್ದರೆ ಆ ಕಾಲವು ಉತ್ತಮವಾಗಿರುತ್ತೆ ನಿಮಗೆ. ಹಾಗಲ್ಲದೆ ಜಾತಕದಲ್ಲಿನ ದಶಾಕಾಲವು ಅಶುಭವಾಗಿದ್ದರೆ, ಇದು ಇಂಪಾರ್ಟೆಂಟು. ಯಾವುದೋ ರಾಹು ದೆಸೆನೋ ಕುಜ ದೆಸೆನೋ ಇದ್ದು ಕುಜ ಮತ್ತು ರಾಹು ನಿಮ್ಮ ಕುಂಡ್ಲಿಲಿ ಚೆನ್ನಾಗಿಲ್ಲ ಅಂತಂದರೆ, ಗೋಚಾರ ಫಲ ಮಾತ್ರ ಶುಭವಾಗಿದ್ದರೆ, ಅಥವಾ ಜಾತಕದಲ್ಲಿನ ದಶಾಕಾಲವು ಶುಭವಾಗಿದ್ದು ಗೋಚಾರ ಫಲ ಅಶುಭವಾಗಿದ್ದರೆ, ಇದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ದಶಾಕಾಲವು ಅಶುಭವಾಗಿದ್ದು ಗೋಚಾರ ಶುಭವಾಗಿದ್ದರೆ, ಅಥವಾ ದಶಾಕಾಲವು ಶುಭವಾಗಿದ್ದು ಗೋಚಾರ ಅಶುಭವಾಗಿದ್ದರೆ, ಆಗ ಫಲಾಫಲಗಳು ಸಮನ್ವಯ ಮಾಡಿ ನಿಮಗೆ ಫಲವನ್ನು ಕೊಡುತ್ತವೆ. 50-50 ಆಗುತ್ತೆ ಅವಾಗ. ಅದನ್ನು ನೀಟಾಗಿ ಜ್ಯೋತಿಷಿಗಳು ಹತ್ರ ಹೋದಾಗ ನಿಮ್ಗೆ ಹೇಳಿರ್ತಾರೆ ಅವೆಲ್ಲ. ಇದನ್ನು ನೀಟಾಗಿ ನೋಡ್ಕೋಬೇಕು. ಮೇಷರಾಶಿಯವರು ನೋಡ್ಕೊಳ್ಳಿ. ಮೇಷರಾಶಿಯವರು ಯಾರ್ಯಾರಿದ್ದೀರಿ? ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಗೆ ಬರ್ತಾರೆ. ಅವರಿಗೆ ಶುಭವರ್ಣ ಕೆಂಪು, ಹಳದಿ, ಕೇಸರಿ. ಶುಭ ದಿನಾಂಕ 1-10-17. ಶುಭರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ. ಶುಭ ದಿಕ್ಕು ದಕ್ಷಿಣ. ಶುಭ ಸಂಖ್ಯೆ 1, 2, 3, 9. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ. ಭವಿಷ್ಯ: ಗುರುವು ಮಿಥುನ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ, ಕ್ಲಿಯರ್ ನೋಡ್ಕೊಳ್ಳಿ, ಗುರುವು ಮಿಥುನ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ ಇದನ್ನು ಯಾಕೆ ಈ ರೀತಿ ಕೊಟ್ಬಿಡ್ತಾರೆ ಅಂತಂದರೆ, ಈ ಪಂಚಾಂಗ ಬಂದಿರೋದು ಯಾವಾಗ? ಮಾರ್ಚಿಗೆ. ಆದರೆ ಗುರು ಈ ವರ್ಷ ಸ್ಥಾನ ಬದಲಾಯಿಸೋದು ಜೂನ್ಗೆ. ಬಹಳ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಪಂಚಾಂಗ ಬಂದುಬಿಟ್ಟಿದೆ 19ರಿಂದ, ನಮ್ಗೆ 20ರಿಂದನೇ ಸಮಯ ಚೆನ್ನಾಗಿ ಆಗ್ಬಿಡುತ್ತೆ ಅಥವಾ ಏನೋ ವ್ಯತ್ಯಾಸ ಆಗುತ್ತೆ, ಫಲಾಫಲಗಳು ಸಿಕ್ಬಿಡುತ್ತೆ ಅಂತ. ಅಲ್ಲ, ಇಲ್ಲಿ ಗುರು ಯಾವಾಗ ಮನೆ ಬದಲಾಯಿಸುತ್ತೆ ಅನ್ನೋದ್ರ ಮೇಲೆ ನಿಮಗೆ ವರ್ಷ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಿನ್ನೂ ನಮಗೆ ಮಾರ್ಚ್, ನಾವು ಈ ತಿಂಗಳಲ್ಲಿ ಇದ್ದೀವಿ, ಮಾರ್ಚ್ 19, 20 ಯುಗಾದಿ ತಿಂಗಳಿದ್ದೀವಿ. ಆದರೆ ಗುರು ಮನೆ ಬದಲಾಯಿಸೋದು ಯಾವಾಗ? ಜೂನ್ 15ಕ್ಕೆ. ಜೂನ್ 15ರಿಂದ 20 ಒಳಗಡೆ. ಆಗ ನಾವು ಎಲ್ಲಿರ್ತೀವಿ? ಹಳೆ ವರ್ಷದ ಭವಿಷ್ಯದಲ್ಲೇ ಇರ್ತೀವಿ ನಾವು. ಅದನ್ನು ನೋಡ್ಕೋಬೇಕಾಗತ್ತೆ. ಗುರುವು ಮಿಥುನ ಮತ್ತು ಕಟಕ ರಾಶಿಗಳಲ್ಲಿ ಜನಿಸುವಾಗ, ಅಂದರೆ ಎರಡೂ ಕೊಟ್ಬಿಟ್ಟಿದ್ದಾರೆ. ಜೂನ್ ಅವ್ರಿಗೆ ಏನಾಗುತ್ತೆ, ಜೂನ್ ನಂತರ ಏನಾಗುತ್ತೆ, ಎರಡೂ ಕೊಟ್ಟಿದ್ದಾರೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಗುರುವು ಮಿಥುನ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯಾದ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ಮನಸ್ತಾಪ, ಮನಸ್ಸಿಗೆ ಬೇಸರ, ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ, ವೃಥಾ ತಿರುಗಾಟ ಮೊದಲಾದ ಫಲಗಳು ಉಂಟಾಗುತ್ತವೆ. ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಎಲ್ಲಿಗೆ ಬಂತು? ನೆಕ್ಸ್ಟ್ ಇಯರ್
ಜೂನಿಗೆ ಬಂತು ಸಿಂಹರಾಶಿ ಅಂದರೆ ಈ ಕಟಕಕ್ಕೆ ಬರುತ್ತೀಗ ಗುರುದಕ್ಕೆ. ನೆಕ್ಸ್ಟ್ ಇಯರ್ ಸಿಂಹರಾಶಿಗೆ ಬಂತು. ನೆಕ್ಸ್ಟ್ ಇಯರ್ ಸಿಂಹರಾಶಿ ಸಂಚರಿಸುವಾಗ ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು, ಈಗ ಕನ್ಫ್ಯೂಸ್ ಆಗಬೇಡಿ, ನೆಕ್ಸ್ಟ್ ಇಯರ್ ಕೂಡ ಯುಗಾದಿ ಮಾರ್ಚಿಗೆ ಬರುತ್ತೆ. ಆದರೆ ಗುರು ಮನೆ ಬದಲಾಯಿಸೋದು ಮತ್ತೆ ನೆಕ್ಸ್ಟ್ ಇಯರ್ ಜೂನ್ಗೆನೆ. ಅಲ್ಲಿಗೆ ಹಂಗಾಗಿ ಜೂನ್ವರೆಗೂ ನಿಮಗೆ ಜೂನ್ ಟು ಜೂನ್ ಕೂಡ ಕೊಟ್ಟಿರ್ತಾರೆ ನೋಡಿ. ಇದು ಶುಭವಾಗಿದೆ. ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರ ಸಹಾಯ, ಸಜ್ಜನ ಸಹವಾಸದಿಂದ ಕೀರ್ತಿ, ಸತ್ಕರ್ಮ ಆಸಕ್ತಿ, ಕುಟುಂಬ ಸೌಖ್ಯ, ಧನಾಗಮ, ಮನಸ್ಸಿಗೆ ಸಂತೋಷ ಮೊದಲಾದ ಫಲಗಳು ಕಾಣಬರುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ, ಈ ಶನಿನೂ ಗೋಚಾರನೇ, ವೃಥಾ ತಿರುಗಾಟ, ದುಷ್ಟಜನರ ಸಹವಾಸ, ಯತ್ನ ಕಾರ್ಯ ವಿಘ್ನ, ಬಂಧು ಮಿತ್ರ ವಿರೋಧಗಳು ಕಂಡುಬರುತ್ತೆ. ಯಾಕೆಂದರೆ ಮೇಷರಾಶಿಯವರು 7.5 ಇದ್ದೀರಿ. ಏಕೆಂದರೆ ಶನಿ ಮೀನರಾಶಿಯಲ್ಲಿರೋದ್ರಿಂದ 7.5 ನಿಮಗೆ ಆರಂಭವಾಗಿದೆ. ನೀವು ಸ್ವಲ್ಪ ಹುಷಾರಾಗಿರಬೇಕು. ಆಗಲೇ ಹೇಳಿದಾಗೆ ಏನಾದ್ರು ಗುರು ಚೆನ್ನಾಗಿದ್ದು ಬಿಟ್ಟರೆ ನಿಮ್ಮ ಕುಂಡಲಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿದ್ದರೆ, ಗುರು ದಶೆ ಇದ್ದರೆ ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಡೋಂಟ್ ವರಿ, ಕರೆಕ್ಟಾಗಿ ಅದನ್ನು ತೋರಿಸ್ಕೊಳ್ಳಿ. ವೃಷಭ ರಾಶಿಯವರ ದ್ವಾದಶ ರಾಶಿಯ ವರ್ಷ ಫಲ ನೋಡೋಣ. ಶುಭ ದಿನಾಂಕ 6, 9, 15, 18, 24, 27. ಶುಭ ದಿಕ್ಕು ನಿಮ್ಮದು ಆಗ್ನೇಯ. ಶುಭ ಸಂಖ್ಯೆ 5, 6, 8. ಶುಭ ವರ್ಣ ಬಿಳಿ, ಹಸಿರು, ಕಪ್ಪು. ಶುಭರತ್ನ ವಜ್ರ, ಮರಕತ, ನೀಲ. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಮತ್ತೊಮ್ಮೆ ಎಲ್ಲದಕ್ಕೂ ಬಿಡಿಸಿ ಹೇಳಲ್ಲ, ಮಿಥುನ ಆಗಲಿ ಯಾರೇ ಆಗಲಿ ಜೂನ್ ಟು ಜೂನ್ ಗುರುದು ಕೊಡ್ತಾರೆ, ಶನಿದು ಕೊಡ್ತಾರೆ. ಜೂನ್ ಟು ಜೂನ್ ಗಮನ ಇಟ್ಕೊಳ್ಳಿ, ಮಾರ್ಚ್ ಟು ಮಾರ್ಚ್ ಅಲ್ಲ. ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಧರ್ಮ ಕಾರ್ಯಾಸಕ್ತಿ, ಬಂಧು ಮಿತ್ರ ಸಹಾಯ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯ ಯತ್ನ ಸಫಲ ಮೊದಲಾದ ಫಲಗಳು ಉಂಟಾಗುವು. ಎಲ್ಲಿವರೆಗೆ? ಜೂನ್ 15ರವರೆಗೆ. ನೆಕ್ಸ್ಟ್ 15 ನಂತರ ಕಟಕ ಸಿಂಹ ರಾಶಿಗಳಲ್ಲಿ ಸಂಚರಿಸುವಾಗ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ಅಲ್ಪಲಾಭ, ವೃಥಾ ತಿರುಗಾಟ, ವಿರೋಧಿಗಳಿಂದ ತೊಂದರೆ, ಕುಟುಂಬದಲ್ಲಿ ಅಹಿತಕರ ವಾತಾವರಣಗಳು ಕಾಣಬರುತ್ತವೆ ಗುರುವಿನಿಂದ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಆರೋಗ್ಯ ಸುಧಾರಣೆ, ಸ್ಥಿರಾಸ್ತಿ ಸಂಪಾದನೆ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಧನಲಾಭ ಮೊದಲಾದಂಥ ಫಲಗಳನ್ನು ನಿರೀಕ್ಷಿಸಬಹುದು. ಯಾಕೆಂದರೆ ವೃಷಭ ರಾಶಿಯವರಿಗೆ 11ರಲ್ಲಿ ಶನಿ ಲಾಭದಾಯಕನಾಗಿದ್ದಾನೆ. ಶನಿ ನಿಮಗಿನ್ನೂ 7.5 ಶುರುವಾಗಿಲ್ಲ. 2028 ಜನವರಿಯಿಂದ ಬಹುಶಃ ನಿಮಗೆ 7.5 ಶುರುವಾಗುತ್ತೆ. 2028ವರೆಗೂ ಚೆನ್ನಾಗಿದೆ. ಅಷ್ಟರೊಳಗಡೆ ಯಾವುದಾದ್ರು ಕೆಲಸಗಳಿದೆ, ಕಾರ್ಯಗಳಿದ್ದರೆ ಮುಗಿಸ್ಕೊಳ್ಳಿ. ಮಿಥುನ ರಾಶಿಯವರ ಈ ವರ್ಷದ ಫಲ. ಶುಭ ದಿನಾಂಕ 5, 14, 23. ಶುಭ ದಿಕ್ಕು ಉತ್ತರ ದಿಕ್ಕು. ಶುಭ ಸಂಖ್ಯೆ 3, 5, 6, 8. ಶುಭ ವರ್ಣ ಕೆಂಪು, ಹುಲ್ಲು ಹಸಿರು, ಶ್ಯಾಮವರ್ಣ. ಶುಭರತ್ನ ಮಾಣಿಕ್ಯ, ಪಚ್ಚೆ, ವಜ್ರ. ಶುಭವಾರ ಬುಧವಾರ, ಶುಕ್ರವಾರ, ಭಾನುವಾರ. ಗುರುವು ಮಿಥುನ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚರಿಸುವಾಗ, ಅಂದರೆ ಇವಾಗಿಂದ ಜೂನ್ವರೆಗೆ, ನೆಕ್ಸ್ಟ್ ಜೂನ್ನಿಂದ ಸರ್ಕಾರಿ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ಸ್ತ್ರೀ ಸಂಬಂಧವಾದಂಥ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ನಷ್ಟ, ಕೃಷಿಯಲ್ಲಿ ಅಲ್ಪ ಫಲ ಮೊದಲಾದ ಅಶುಭ ಫಲಗಳು ಕಂಡುಬರ್ತವೆ. ಗುರುವು ಕಟಕ ರಾಶಿಯಲ್ಲಿ ಸಂಚರಿಸುವಾಗ, ಅಂದರೆ ಜೂನ್ನಿಂದ, ಈ ಜೂನ್ನಿಂದ ಸ್ವಲ್ಪ ಒಳ್ಳೆಯದಿದೆ. ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕೀರ್ತಿ ವೃದ್ಧಿ, ಶುಭ ಕಾರ್ಯ ಯತ್ನ ಸಫಲ, ವಸ್ತ್ರಾಭರಣ ಪ್ರಾಪ್ತಿ, ಬಂಧು ಮಿತ್ರ ಸಹಾಯ ಮೊದಲಾದ ಫಲಗಳು ಲಭಿಸುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ದುಷ್ಟಜನರಿಂದ ತೊಂದರೆ, ಉದ್ಯೋಗದಲ್ಲಿ ಅಭಿವೃದ್ಧಿಗೆ ವಿಘ್ನ, ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ, ಕುಟುಂಬದಲ್ಲಿ ಅನಾರೋಗ್ಯ, ವೃಥಾ ಧನವ್ಯಯ ಮೊದಲಾದ ಫಲಗಳು ಉಂಟಾಗುತ್ತವೆ. ಮಿಥುನ ರಾಶಿಯವರಿಗೆ 10ರಲ್ಲಿ ಶನಿ ಇದೆ, ಸ್ವಲ್ಪ ಫಲ ಕಡಿಮೆ. ನಿಮಗೆ 2028ರಿಂದ ತುಂಬ ಚೆನ್ನಾಗಿದೆ. 11ಕ್ಕೆ ಬಂದ್ಬಿಡುತ್ತೆ ಮಿಥುನ ರಾಶಿಗೆ ಶನಿ. 28ರಿಂದ ಏನಾದ್ರು ಕೆಲಸಗಳ ಕಾರ್ಯಗಳನ್ನ ಇಟ್ಕೊಳ್ಳೋಂಗಿದ್ರೆ ಮಿಥುನ ರಾಶಿಯವರು ಇಟ್ಕೊಳ್ಳಿ, ಅಲ್ಲಿವರೆಗೂ ಬೇಡ. ಗುರು ಈಗ ಜೂನ್ನಿಂದ ಚೆನ್ನಾಗಾಗುತ್ತೆ. ತುಂಬ ಲಾಂಗ್ ಕೆಲಸಗಳು, ಹೊಲ, ತೋಟ, ಜಮೀನು, ಮನೆ ಈ ಥರದ್ದೆಲ್ಲ 28ರ ಮೇಲೆ ಇಟ್ಕೊಳ್ಳಿ. ಒಂದು ವರ್ಷದೊಳಗೆ ಮುಗಿಯುವಂಥದ್ದು ಯಾವುದಾದ್ರು ಕೆಲಸಗಳಿದ್ದರೆ ಈ ವರ್ಷ
ಜೂನ್ 15ರಿಂದ ನೆಕ್ಸ್ಟ್ ಜೂನ್ವರೆಗೂ ಇಟ್ಕೋಬೋದು. ಕಟಕ ರಾಶಿ ಶುಭ ದಿನಾಂಕ 2, 7, 11, 16, 20, 25, 29. ಶುಭ ದಿಕ್ಕು ವಾಯುವ್ಯ. ಶುಭ ಸಂಖ್ಯೆ 2, 3, 9. ಶುಭ ವರ್ಣ ಬಿಳಿ, ಕೆಂಪು, ಹಳದಿ. ಶುಭ ರತ್ನ ಮುತ್ತು, ಹವಳ, ಪುಷ್ಯರಾಗ. ಶುಭವಾರ ಸೋಮವಾರ, ಮಂಗಳವಾರ, ಗುರುವಾರ. ಮಿಥುನ ಮತ್ತು ಕಟಕ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸಲಾರಿರಿ. ಯಾಕೆಂದರೆ ಕಟಕ ರಾಶಿಯವ್ರಿಗೆ ನೋಡಿ, ಜೂನ್ವರೆಗೂ 12ರಲ್ಲಿ ಗುರುನ, ಜೂನ್ ನಂತರ ರಾಶಿಗೆ ಗುರು, ಎರಡು ಸಮಸ್ಯೆನೇ. ಅವರಿಗೆ ಕಟಕ ರಾಶಿಯವರಿಗೆ ಗುರುಫಲ ಶುರುವಾಗೋದು ನೆಕ್ಸ್ಟ್ ಇಯರ್ 2027 ಜೂನ್ನಿಂದ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಈ ವರ್ಷ ಸ್ವಲ್ಪ ನೀವು ಜಾಗರೂಕತೆಯಿಂದ ಎಚ್ಚರವಾಗಿರಿ. ಅಶುಭ ಸ್ಥಾನ ಸಂಚಾರದಿಂದಾಗಿ ಸ್ಥಳ ಬದಲಾವಣೆ, ಪ್ರಯಾಣದಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ವೃಥಾ ಧನವ್ಯಯ, ಮಿತ್ರರಿಂದ ವಂಚನೆ, ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೃಷಿಯಲ್ಲಿ ಅಲ್ಪ ಫಲಗಳು ಕಾಣಬರುತ್ತವೆ. ಗುರುವು ಸಿಂಹರಾಶಿಯಲ್ಲಿರುವಾಗ ಶುಭದಾಯಕನಾಗಿದ್ದು, ನಾನು ಹೇಳಿದ್ನಲ್ಲ ನೆಕ್ಸ್ಟ್ ಜೂನಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಬಂಧು ಮಿತ್ರ ಸಹಾಯ, ಆರೋಗ್ಯ ಸುಧಾರಣೆ, ವಸ್ತ್ರಾಭರಣ ಪ್ರಾಪ್ತಿಗಳು ಉಂಟಾಗುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ಕುಟುಂಬದಲ್ಲಿ ಅನಾರೋಗ್ಯ, ಸರ್ಕಾರಿ ಸಂಬಂಧವಾದಂಥ ವ್ಯವಹಾರಗಳಲ್ಲಿ ಅಪಜಯ, ಆರ್ಥಿಕ ಪರಿಸ್ಥಿತಿಯಿಂದಾಗಿ ಋಣಬಾಧೆ, ವ್ಯಾಪಾರದಲ್ಲಿ ನಷ್ಟ, ಅಧಿಕ ಖರ್ಚು ಮೊದಲಾದ ಅಶುಭ ಫಲಗಳು ಶನಿ ಗ್ರಹದಿಂದ ನಿಮಗೆ ಇದೆ. ಯಾಕೆಂದರೆ 9ನೇ ಮನೆ ಶನಿ, 9ನೇ ಮನೆ ರಾಶಿಯಿಂದ 9 ಶನಿ ಅಷ್ಟು ಶುಭವಲ್ಲ. ಅದೊಂಥರ ಹೆಚ್ಚು ಖರ್ಚುಗಳನ್ನು ಮಾಡಿಸುತ್ತೆ. ಹುಷಾರಾಗಿರಿ. ಸಿಂಹರಾಶಿಯವರು ಶುಭ ದಿನಾಂಕ ನಿಮಗೆ 1, 4, 10, 13, 19, 22, 28, 31. ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭ ಸಂಖ್ಯೆ 1, 3, 5, 9. ಶುಭ ವರ್ಣ ಕೆಂಪು, ಹಳದಿ, ಬಿಳಿ, ಹಸಿರು. ಶುಭರತ್ನ ಮಾಣಿಕ್ಯ, ಮುತ್ತು, ಹವಳ, ಪುಷ್ಯರಾಗ. ಶುಭವಾರ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ. ಇನ್ನು ಸಿಂಹರಾಶಿಯವರಿಗೆ ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಈಗ ಜೂನ್ವರೆಗೂ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಗ್ಯಾಪ್ ಇಟ್ಕೊಳ್ಳಿ. 2026 ಜೂನ್ 15 ಚೆನ್ನಾಗಿದೆ. ಮದುವೆಗಿದೆ ಮಾಡ್ಕೊಳ್ಳೋಂಗಿದ್ರೆ ಜೂನ್ 15 ಒಳಗಡೆ ಫಿಕ್ಸ್ ಮಾಡ್ಕೋಬೇಕು. ಅಥವಾ ಗುದಲಿ ಪೂಜೆ ಮನೆಗೇನೆ ವ್ಯವಹಾರ ಮಾಡೋದಾದ್ರೆ ಜೂನ್ 15 ಮುಗಿಸ್ಕೊಳ್ಳಿ. ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಯತ್ನ ಕಾರ್ಯಾನುಕೂಲ, ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ, ಸತ್ಕರ್ಮಾಸಕ್ತಿ ಮೊದಲಾದ ಫಲಗಳು ಉಂಟಾಗುತ್ತವೆ. ಅದೇ ಕಟಕ ಮತ್ತು ಸಿಂಹರಾಶಿಯಲ್ಲಿ ಗುರುವು ಸಂಚರಿಸುವಾಗ ಅಶುಭದಾಯಕನಾಗಿರ್ತಾರೆ. ಸಿಂಹರಾಶಿಗೆ ಮನಸ್ಸಿಗೆ ಚಿಂತೆ, ಸ್ಥಳ ಬದಲಾವಣೆ, ವೃಥಾ ಧನವ್ಯಯ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ, ಕೃಷಿಯಲ್ಲಿ ಅಲ್ಪ ಫಲ ಮೊದಲಾದವುಗಳು ಕಂಡುಬರುತ್ತವೆ. ಯಾವಾಗಿಂದ? ಈ ಜೂನ್ 15ರಿಂದ ಮುಂದಿನ ವರ್ಷ 2027 ಜೂನ್ 15ರವರೆಗೆ. ಶನಿಯು ಮೀನರಾಶಿಯಲ್ಲಿರುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ, ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರರಿಂದ ಅವಮಾನ, ಹಣದ ಅಡಚಣೆ, ಅನಾರೋಗ್ಯಗಳು ಉಂಟಾಗುತ್ತವೆ. ಯಾಕೆಂದರೆ ಸಿಂಹರಾಶಿಗೆ ಅಷ್ಟಮ ಶನಿ, 8ನೇ ಮನೆಯಲ್ಲಿ ಶನಿ ಆಗ್ಬಿಡುತ್ತೆ. ಮೀನರಾಶಿ ಸಿಂಹಕ್ಕೆ ಸ್ವಲ್ಪ ಭಾಳ ಹುಷಾರಾಗಿರ್ಬೇಕ್ರಿ. ಅಷ್ಟಮದಲ್ಲಿ ಶನಿ ಇದ್ದರೆ ಆರೋಗ್ಯ ವಿಚಾರದಲ್ಲಿ ಭಾಳ ಹುಷಾರಾಗಿರಿ. ಅಂದರೆ ಅಸಿಡಿಟಿ ಸಂಬಂಧ ತೊಂದರೆಗಳು, ಹಣಕಾಸಿನ ಸಂಬಂಧ, ಯಾರಿಗೂ ಹಣ ಕೊಡೋಕ್ಕೆ ಹೋಗಬೇಡಿ. ಹೆಚ್ಚು ಹಣವನ್ನು ವ್ಯವಹಾರದಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಬಂಧುಗಳ ಜೊತೆ ಕಿರಿಕಿರಿ ವಾತಾವರಣ ತಂದೊಡ್ಕೋಬೇಡಿ. ನಿಮ್ಗೆ ಅವಮಾನ ಆದರೂ ಪರವಾಗಿಲ್ಲ, ಆಯ್ತಪ್ಪ ನೀನೇ ರಾಜ, ನೀನೇ ಇಂದ್ರ, ನೀನೇ ಚಂದ್ರ ಅಂದ್ಕೊಂಡು ಸುಮ್ಮನಿದ್ದು ಬಿಡಿ. ಸಿಂಹರಾಶಿಯವರಿಗೆ ಶನಿ ಚೆನ್ನಾಗೋದು ಇನ್ನೂ ಎಷ್ಟು ಮಿಥುನ ರಾಶಿಗೆ ಬರಬೇಕು ಶನಿ ಚೆನ್ನಾಗೋದಕ್ಕೆ. 10ನೇ ರಾಶಿಗೆ ಸ್ವಲ್ಪ ಪರವಾಗಿಲ್ಲ, ಮಿಥುನ ರಾಶಿಗೆ ಬರಬೇಕು ಅಂತಂದ್ರೆ ಇನ್ನು 2.5, 5, 2.5, 7, ಇನ್ನು 8-9 ವರ್ಷ ಬೇಕು ನಿಮಗೆ ಶನಿ ಸರಿಯಾಗೋದಕ್ಕೆ. ಆದರೆ ಅಷ್ಟಮ ಶನಿ ಸರಿ ಹೋಗ್ಬಿಡುತ್ತೆ 2028ಕ್ಕೆ. ಸ್ವಲ್ಪ ಉಸಿರಾಡ್ಬೋದು.